ರಮೇಶಿ ನನಗೆ ಎಂದೂ ಎದುರು ಮಾತಾಡ್ತಾವಲ್ಲ. ಮೊನ್ನೆ ದೇವ್ರ ಗುಡಿಯಾಗ ನನಗೆ ಎದುರು ಮಾತಾಡಿಬಿಟ್ನಲ್ಲ. ಹಾ, ನನ್ನ ತಮ್ಮನ ತಲೆ ಯಾರೋ ಕೆಡ್ಸಾಕತ್ತಾರ್ರಿ, ಯಾರೋ ಕೆಡ್ಸಾಕತ್ತಾರ. ಕೆಡಿಸ್ಲಿ, ಎಷ್ಟು ದಿವಸ ಅಂತ ಕೆಡಿಸ್ತಾರ. ನನ್ನ ಮಕ್ಕಳು ಒಂದಿಲ್ಲ ಒಂದು ದಿವಸ ನನ್ನ ಕೈಯಾಗ ಸಿಗಾಕಬೇಕ. ಅವಾಗ ನನ್ನ ಮಕ್ಕಳ ಬೋಟಿ ತೆಗೆದು ಬರ್ತೀನಿ. ನಾನಂತೂ ನಮ್ಮ ಅವ್ಗೆ ಮಾತು ಕೊಟ್ಟಂಗ ನಮ್ಮ ಮಾವನ ಊರಿಗೆ ಕನ್ಯಾ ನೋಡಕ್ ಬನ್ನಿ. ಮುಂದೊಂದು ಏನಕತ್ತಾಗಲಿ, ಆ ದೇವ್ರು ಬಿಟ್ಕೊಟ್ಟು ವಿಷಯ. ಹಾಂ, ಎಂದಾರ ಗಂಡಸ್ರನ್ನ ಕಂಡಿಲ್ಲ? ಏ ನಾಯಿ, ಹಾಯು ಮತ್ತ ಹಾಡು ನನಗ ನಾಯಿ ಅಲ್ಲಿದೆಯಲ್ಲ ಆ ನಾಯಿ. ಹೌದಲ್ರಿ ಬಯ್ಯಾರ, ನಾಯಿ ಕಡ್ಯಾಕ ಬರಾಕತ್ತೈತಿ. ತಿಳಿದತ್ತೇನ್ರಿ ಅದಕ್ಕೆ? ಹುಚ್ಚಿಡಿದಿಲ್ಲ ರೀ, ದಿನಾಲು ಅದನ್ನ ಕಟ್ಟ ಹಾಕ್ತಾ ಇದ್ರು. ಈ ದಿನ ಬಿಚ್ಚಿ ಬಿಟ್ಟಿದ್ದಾರೆ, ಅದಕ್ಕೆ ಕಚ್ಚೋದಕ್ ಬಂತು. ಬಾಯಾರ ಅದು ಗಂಡು ನಾಯಿ ಇಲ್ಲ, ಅದಕ್ಕೆ ಕಡ್ಯಾಕ ಬರಾಕತ್ತೈತಿ ನಿಮ್ಗೆ. ನೋಡ್ರಿ ಬಾಯಾರ, ಈ ಕಟ್ಟಿರೋ ಗಂಡು ನಾಯಿಗಳನ್ನ ಮಾತ್ರ ಬಿಚ್ಚಾಕ ಹೋಗ್ಬಾರ್ದು. ಯಾಕಂದ್ರ ಯಾರ್ಯಾರಿಗೆ ಯಾವ ಟೈಮ್ದಾಗ ಎಲ್ಲೆಲ್ಲಿ ಹೆಂಗೆ ಕಡಿತದ ಹೋಗ್ಬೇಡ್ರಿ. ನೀವ್ಯಾಕ ನಾಯಿ ಕಡೆಯಿಂದ ಕಡಿಸ್ಕೊಳಕ್ ಹೋಗಿದ್ದೀರಿ? ಅಯ್ಯೋ, ನಾನ್ ಯಾಕ್ರಿ ನಾಯಿ ಹತ್ರ ಕಡಿಸ್ಕೊಳ್ಳೋದಕ್ ಹೋಗ್ಲಿ? ನಾನ್ ಕಾಲೇಜಿಂದ ಬರ್ತಾ ಇದ್ನ. ಕಾಲುವೆಗೆ ಬಟ್ಟಿ ಒಗ್ಯಾಕ ಹೋಗಿದ್ರ? ಸಬಕಾರಿ ಪುರಿಯಿಲ್. ಅಯ್ಯೋ, ಕಾಲುವೆ ಅಲ್ಲ ರೀ, ಕಾಲೇಜು, ಸ್ಕೂಲು, ಹೇಗೆ ಹೇಳೋದು, ಶಾಲೆ. ಓ ಸಾಲಿಗುಡಿ, ಸಾಲಿಗುಡಿಗೆ ಹೋಗಿದ್ರ? ಕೈಯಾಗ ಪಾಟಿಲ್, ಪುಸ್ತಕ ಇಲ್ಲ, ಎಲ್ಲ ಇತ್ತು ರೀ. ಏನು ಸಾಲಿಗೆ ಹೋಗ್ತಾವ? ಒಂದು 4 ಪುಸ್ತಕ ತಗೊಂಡ್ ಹೋಗ್ತಾವ, ಆ ಕಡೆ ಗಪ್ಪಾಗಿ ಬಿಡ್ತಾವ. ಎಲ್ಲ ಇತ್ತು ರೀ. ಆ ನಾಯಿ ಗಂಜಿ ಅದನ್ನಲ್ಲೇ ಒಗೆದ್ಬಿಟ್ಟು ಬಂದೆ. ನಾಯಿ ಕಡ್ಯಾಕ ಬಂದದಕ್ಕ ಅಂದಿ ಪಾಟಿ ಪುಸ್ತಕ ಒಗೆದು ಬಂದಾಳ. ಇನ್ನು ಶಾಲ್ಯಾಗ ಮಾಸ್ತರ್ ಗಂಜಿ ಏನೇನು ಒಗೆದು ಬರ್ತಾವ. ಏನಂದ್ರಿ? ಈ ಕಡೆ ಗಂಡಸರ ಕಡೆ ರೀ ರೀ ಪ್ಲೀಸ್. ಇದು ಅದು ನನ್ನ ಅರ್ಥಕ್ಕಿಲ್ರಿ. ಏನು ಅದ ಈಗ ಅಂದೆಲ್ಲ ಸಣ್ಣವಾಗಿದ್ದಾಗಿಂದ ಅದನ್ನ ಕಂಡ್ರಿ ಹೆದರಿಕೆ. ಒಮ್ಮೆ ಹೊಡ್ಸ್ಕೊಂಡ್ಬಿಟ್ಟೇನ್ರಿ, ಹಿಂಗಾಗಿ ನನಗೆ ಅದನ್ನ ಕಂಡ್ರೆ ಆಗುದಿಲ್ರಿ. ಅದು ಕರಿವಂಟಿನವ್ರ ಕಡೆ ಇಷ್ಟ ಸಿಗ್ತೈತ್ರಿ. ಪೀಸ್ ಪ್ಲೀಸ್ ಅಲ್ಲ ರೀ, ಪ್ಲೀಸ್ ಅಂದ್ರೆ ದಯವಿಟ್ಟು. ಓ ದಯವಿಟ್ಟು ಏನಾಗ್ಬೇಕಾಗಿತ್ರಿ? ಸ್ವಲ್ಪ ಆ ಪುಸ್ತಕ ತಂದು ಕೊಡ್ತೀರಾ? ಅಯ್ಯೋ ಪಾಪ, ಹೆಣ್ಣು ಮಗಳ ಅದಕ್ಕೆ ಸಹಾಯ ಕೇಳತ್ತ. ಗಂಡು ಮಕ್ಕಳಾಗಿ ಮಾಡೋದು ನಮ್ಮ ಕರ್ತವ್ಯ. ಸಟ್ನ ಪಟ್ನ ತೊಗೊಂಡ್ಬಂದ್ಬಿಟ್ಟೇನ್ರಿ. ಹಾ, ಬಯರ್ ಏನು ಪ್ಲೀಸ್ ಪ್ಲೀಸ್. ಅಯ್ಯೋ, ಫೀಸ್ ಅಲ್ಲ ರೀ, ದಯಮಾಡಿ ಅಂದ್ಬಿಡಿ. ದಯಮಾಡಿ ಸ್ವಲ್ಪ ಇದನ್ನ ಹಿಡ್ಕೊತೀರಿ? ಅಯ್ಯೋ, ಏನ್ರಿ ಇದು ಕೈ ಚೀಲ? ಅಯ್ಯ, ಏನ್ರಿ ಇದು ಕೈ ಚೀಲ? ಹಂಗ್ಯಾ ಕೆಲಸ ಮಾಡ್ಕತ್ತೇವ? ಈಗ ನಾ ಎದಕ್ ಬಂದೀನಿ ಅಂತ ತಿಳ್ಕೊಂಡಿ? ಕನ್ಯಾ ನೋಡಕ್ ಬಂದೀನಿ. ಇದ್ರಾಗ ನಮ್ಮವ್ವ ಹೋಳಿ, ಸೀಕರ್ಣಿ, ರವಾ ದುಂಡಿ, ಮಾವಿನಕಾಯಿ, ಉಪ್ಪಿನಕಾಯಿ. ಬಾಯಾರ ಏನ್ರಿ ಎಷ್ಟ್ ತಿಂಗಳು ನಡೆಯಕತ್ತಾವ ನಿಮ್ಗೆ? ಯಾಕ್ರಿ? ಉಪ್ಪಿನಕಾಯಿ ಅಂದ್ಕೂಳೆ ಮಾಡಿದ್ರಲ್ಲ, ಅದಕ್ಕೆ ಭಾಳ ಮಾಡಿ 4ರಾಗ ನಡೆಯಕತ್ತಿರ್ಬೇಕು, ಬೈಕಿ ಕಾಡ್ತಿರ್ಬೇಕು ಅಂತ ತಿಳ್ಕೊಂಡೆ. ಉಪ್ಪಿನಕಾಯಿ ಅಂದ್ರೆ ಯಾರ ಬಾಯಲ್ಲಿ ನೀರು ಬರೋದಿಲ್ಲ ಹೇಳಿ? ಓ, ನಿಮಗೂ ಉಪ್ಪಿನಕಾಯಿ ಅಂದ್ರೆ ಇಷ್ಟ ಏನ್ರಿ? ಆಯ್ತು ತಗೋರಿ, ಪುಸ್ತಕ ತಂದು ಕೊಟ್ಟದಿಂದ ನಿಮಗೂ ಒಂದು ಒಳಗೆ ಕೊಡ್ತೀನಿ, ಚಿಪ್ಗಳು ಒಂದು ಹಿಡ್ಕೊರಿ. ಯಾವ 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 ನಾ ಅದ್ರಾಗ ಏನೇನೈತಿ ಅಂತ ಕೈಯಾಡ್ಸಿ ನೋಡಂತ ಹೇಳಿಲ್ಲ. ಏನೋ ಸಂಬಾಯಿ ತುಡಿಗೆ ಅಂತ ಹಿಡ್ಕೊ ಅಂತ ಕೊಟ್ಟಿನಿ. ಏನು ಹೆಚ್ಚು ಕಡಿಮೆ ಆಗಬಾರ್ದು. ನಾಳೆ ನಮ್ಮ ಎಂಡ್ರು ಯಾವ ಅದನ್ನ ನಾವು ಮತ್ತೆ ಹೆಚ್ಚು ಕಡಿಮೆ ಆದ್ರೆ ಗಂಡ ಅಂತೀನಿ ನಡು ಜಗಳ ಇಟ್ಟಿರ್ತೀವ. ಹಿಡ್ಕೊಂಡ್ರೆ ಬಯರ ಹೋರಿ, ಆ ನಾಯಿ ನನಗೂ ಕಡಿತೇನ್ರಿ? ಯಾರನ್ನೂ ಬಿಡೋದಿಲ್ಲ ರೀ ಅದು. ಎಷ್ಟೇ ಆಗ್ಲಿ ನೀವು ಗಂಡಸರಲ್ವಾ, ಓಡಿಸ್ಬಿಡ್ತೀರ. ಹೋಗಿ. ನಾನು ಗಂಡಸು ಚಲೋ ನೆನಪು ಮಾಡಿದ್ ನೋಡ್ರಿ ನೀವು. ಯಾಕ್ರಿ? ಒಂದ್ 2 ವರ್ಷ ಆಗಿತ್ತು, ಮರ್ತ ಬಿಟ್ಟಿದ್ನ ನಾ ಗಂಡಸು ಅನ್ನೋದನ್ನ. ನೀವು ಹೇಳಿದ ಮೇಲೆ ನೆನಪಾಯ್ತಿದ್ನ. ನಾನು ಗಂಡಸದಿಲ್ಲ, ಅವನವನು ಮರ್ತ ಹೋದಂಗಾಗಿತ್ತು. ಅವನವನು ಕರಡಿ ಜೋಡಿ ಕುಸ್ತಿ ಇರ್ತಾವ್ರಿ ನಾವು. ಈ ನಾಯಿ ಅಂದ್ರೇನ ಅವನವನು ಒಂದು ಕೊಡ್ಬಾರ ಕೊಟ್ಟು ಬಿಡ್ತಾನೆ. ನೋಡ್ರಿ ಈಗ
ಪಾರಾದ್ನಲ್ಲ. ನಿಜ ಹೇಳ್ಬೇಕಂದ್ರೆ ಆ ನಾಯಿ ಗಂಜಿ ಈತನ ನಪ್ಪಿಕೊಂಡಾಗ ನನಗೇನೋ ಒಂಥರ ಆಯ್ತಪ್ಪ. ಅಲರಿ ಅಲರಿ ಮುಕುಂದ ಮುರಾರಿ ಗೋಪಾಲ ಮಾರಯ್ಯ ಬಾರೋ, ಕೃಷ್ಣ ನೀ ಬೇಗ ಬಾರೋ, ಕೃಷ್ಣ ನೀ ಬೇಗ ಬಾರೋ. ಅಲರಿ ಅಲರಿ ಮುಕುಂದ ಮುರಾರಿ ಗೋಪಾಲ ಮಾರಯ್ಯ ಬಾರೋ, ಕೃಷ್ಣ ನೀ ಬೇಗ ಬಾರೋ, ಕೃಷ್ಣ ನೀ ಬೇಗ ಏನೋ ಸಂಬಾಳ ತುಡಿಗಂತ ಕೈಯಾಗ ಕೈ ತಿಲ್ ಕೊಟ್ರ ಅಲಾರೆ ಅಂತ ಆ ನಾಯಿ ಕಡೆ ಗೊತ್ತಾಗತ್ತೆ ಅಲಾರೇನೋ ಬಲಾರೇನೋ ಅಂತೇಳಿ. ಎಲ್ರಿ ಪುಸ್ತಕನ ತಂದಿಲ್ಲ ನನ್ನ ಪುಸ್ತಕ ಇಲ್ಲಿ. ಪುಸ್ತಕ ತಂದ ಅಲ್ಲಿ ಇಟ್ಟಿದ್ನಲ್ರಿ. ಅಯ್ಯೋ ಹಾ. ನನ್ನ ಜಾಮಿಟ್ರಿ ಬಾಕ್ಸ್ ಎಲ್ರಿ. ಜಾತ್ರೆ ಬಸ್ ಜಾತ್ರೆ ಬಸ್ ಜಾತ್ರೆಗ ಜಾತ್ರೆ ಮುಗಿದಿನ ನಮ್ಮ ಊರಿಗೆ ಬಸ್ಸ ಇಲ್ಲ. ಜಾತ್ರೆ ಬಸ್ ಅಲ್ಲ ರೀ. ಕರ್ಮ ಹೇಗಪ್ಪ ಹೇಳೋದು ಇವ್ರಿಗೆ. ಪೆನ್ನು ಬಳಪ ಎಲ್ಲ ಇಟ್ಕೋತಾರಲ್ಲ. ಓ ಇಷ್ಟೊಂದು ಡಬ್ಬ ರೀ ಬಾಯಾರ ಏನ್ರಿ? ಅಲ್ಲಿ ನೋಡ್ರಿ ನಾಯಿ ಎಂತ ಚಂದ ಬಾಯಾಗ ಇಟ್ಕೊಂಡ್ ನೋಡ್ರಿ. ಆಹಾ ಏನ್ ಚಂದ ಹೇಳ್ತೀರಿ. ಹೋಗ್ರಿ ತಗೊಂಡ್ ಬರ್ರಿ ಹೋಗ್ರಿ. ನೋಡ್ರಿ ಹೆಂಗ್ ಹಾಳು ಮಾಡಕತ್ತದ ಬಾಯಿ. ಒಂದ್ ಮನೆ ಕೆಲ್ಸಕ್ಕದೀನಿ ನನ್ನ ಅದನ್ನ ತಗೊಂಬರ್ರಿ ಇದನ್ನ ತಗೊಂಬರ್ರಿ ಅಂತ ಭಾರಿ ಅದಾವ್ರಿ ಹೆಣ್ಮಗಳು. ನಾಯ ಕೂಡ ಕಡ್ಕೊಂಡ್ರಿ ಈ ನನ್ನ ಮಗನ ಕಡ್ಸ್ಕೊಲ್ಲಿ ಅಂತ. ಆಗ್ಲೇ ದೊಡ್ಡದಾಗಿ ಹೇಳಿದ್ರಿ ಏನಂತ? ಕರಡಿ ಜೊತೆ ಗುದ್ದಾಡಿದ ಮಂದಿ ನಾವು ಅಂತ. ಅದು ಕರಡಿಯವ ತಂದ್ಬಿಡು ಗುದ್ದಾಡ್ತೀವಿ. ಗುದ್ದಾಡೋದು ಆಗ್ಲಿಲ್ಲ ಅಂದ್ರೆ ಓಡ್ಯಾರ ಹೊಡ್ತೀವಿ. ಇವ್ ನೋವು ನಾಯಿದ ನೋಡು ಓಡಾಡ್ಸ್ಕಡಿತ. ಓ ಡಾಕ್ಟರ್ ಚುಚ್ಚಿಸ್ತಾನವ ಇಲ್ಲೆಲ್ಲ. ಚುಚ್ಚಿಸ್ಕೋರಿ. ಚುಚ್ಚಿಸ್ಕೋರಿ ನಮಗೇನಾಗ್ಬೇಕಾಯ್ತು ಅಂತ ಹೇಳಿಕೆ ನಮ್ಮವನ ಮಾತ ನಾವು ಕೇಳಿಲ್ಲ. ಬಂದ ಇಲ್ಲಿ ದೊಡ್ಡದಾಗ ಹೇಳಕ್ಕ ಏನ್ರಿ ಬುದ್ಧಿ ಗಂಟೆ ಯಾಕೋ ಸಾಟ್ಲಾಗಿತ್ತ. ಅಯ್ಯೋ ಒಂದು 3 5 ಉಳ್ಳಿ ಕಡಿಮೆ ಆಗಿದ್ರಾಗ ನಾನೇನು ತಿಂದಿಲ್ಲ ರೀ. ನನಗೇನು ಗೊತ್ತಿಲ್ಲ ರೀ. ನಾನು ಮುಟ್ಟಿಲ್ಲ ರೀ. ನೀ ತಿಂದಿ ಅಂದ ಮಗ ಯಾವ ಕುಂಬಳಕಾಯಿ ಕಾಳ ಅಂದ್ರ ನೀವ್ಯಾಕೆ ಹೆಗಲು ಮುಟ್ಟು ನೋಡ್ಕೋತೀರಿ? ನೀವೀಗ 1 2 3 4 5 ಅಂತ ಎಣಿಸ್ತಾ ಇದ್ರಲ್ಲ. ನಾನು ಏನು ತಿಂದಿಲ್ಲ ರೀ ನಿಜವಾಗ್ಲೂ. ಅಲ್ಲಿ ಏನೋ ಒತ್ತಿದ್ ಬರ್ತೀರಿ ಹೆಂಗ್ ಒರ್ಸ್ಕೊಂಡಿ ತಿಂದಿಲ್ಲ ಹೋಗಲ್ಲ. ನಾ ತಿಂದಿಲ್ಲ ನನಗೆ ಹತ್ತಿಲ್ಲ ಅಂತ ಹೇಳ್ಬೇಕಾಯ್ತು. ನೀನ್ ಹೆಂಗ್ ಒರ್ಸ್ಕೊಂಡಿ? ಅಯ್ಯೋ ಈಗ ತಾನೇ ನೀವೇ ಹೇಳಿದ್ರಲ್ಲ ಒರೆಸ್ಕೊಳ್ರಿ ಅಂತ. ಅಂದ್ರೆ ನಾ ಏನ್ ಬೇಕಾದ ನಿಂತು ಕೇಳ್ತೀನ ಇಲ್ಲಿ. ನಿಜವಾಗ್ಲೂ ತಿಂದಿಲ್ಲ ರೀ. ತಿಂದಿವೆ ತಿಂದಿಲ್ಲ. ತಿಂದಿವೆ ನೀನ ತಿಂದಿಲ್ಲ ತಿಂದಿಲ್ಲ. ಇವ್ ನಾವು ಇದು ಹೆಣ್ಣು ಗಂಡು ಒಂದು ಅರ್ಥವ ನನಗೆ. ನಾ ಮಾತಾಡ್ದ ಹಿಂಗ ಏನೀಗ ಹೋಗಲೇ ಹೋಗ್ರಿ 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 ಹೋಗಲೇ ಬಾ ಬಾ ಅವಲೇ ನೀವು ಉದ್ಧಾರ ಆಗುತ್ತೆ ಬಾ. ಈಗ ನೀವು ಕಾಲುವೆಗೆ ಹೋಗಿ ನಂದಿರಲ್ಲ. ಕಾಲುವೆ ಅಲ್ಲ ಅದು ಕಾಲೇಜು. ಅದ ಈ ಊರಾಗ ಅದಿರುದು ಒಂದ ದೊಡ್ಡ ಶಾಲೆ ಏನ್ರಿ? ಹೌದು ಅದೊಂದೇ ದೊಡ್ಡ ಶಾಲೆ. ಅದ್ರ ಎಷ್ಟು ಮಂದಿ ಕಲಿಯಾಕದಾರ? ಸುಮಾರು 500 ಜನ ಇದ್ದಾರೆ. 500 ಜನ? ಹೌದು. ಅದ್ರಾಗ ಹುಡುಗಿಯರ ಎಷ್ಟು ಮಂದಿ ಹುಡುಗರು ಎಷ್ಟು? ಹುಡುಗರಿಲ್ಲ ಬರೀ ಹುಡುಗಿಯರಷ್ಟೇ. ಬರೀ ಹುಡುಗಿಯರ? ಹೌದು. ಹುಡುಗರು ಇಲ್ಲ? ಇಲ್ಲ. ಮತ್ತೆ ಈ ಪಾಠ ಗೀಟ ಮಾಡೋರು ಅವರು ಹೆಣ್ಮಕ್ಳೇ. ಈ ಚಾಗಿ ತಂದ್ಕೊಡೋರು ಅವರು ಹೆಣ್ಮಕ್ಳೇ. ಈ ಕಸ ಹೊಡೆಯೋರು ಅವರು ಹೆಣ್ಮಕ್ಳೇ. ಈ ಗಂಟೆ ಹೊಡೆಯೋರು ಅವನೊಬ್ಬನೇ ನೋಡ್ರಿ ಗಂಡಸು. ಶಿವ ಪರಮಾತ್ಮ 500 ಮಂದಿಗೆ ಒಬ್ಬನ ಗಂಟೆ ಹೊಡಿತಾನ. 500 ಮಂದಿಗೆ ಒಬ್ಬನ ಗಂಟೆ ಹೊಡಿತಾನ ಅಂದ್ರ ಅವನ ಗಂಟೆ ಅಂತ ಅಪ್ಪ ಪುಣ್ಯಾತ್ಮ ಹೇಳವ. ಅದು ಢಣ ಗಂಟೆ. ಡಣ ಗಂಟೆನ್ರಿ? ನಾ ಗಳ ಗಂಟೆ ಮಾಡಿದ್ನಿ. ಗಳ ಗಂಟೆ ಅಂದ್ರ ನಾವು ಸಣ್ಣ ಇದ್ದಾಗ ಸಾಲಿ ಹೋಗ್ತಿದ್ನ್ರ ಅಲ್ಲಿ ಗಳ ಅಂತ ಬಾರಿಸ್ಬಿಡವ್ರು. ನಾವು ಸಾಲಿ ಬಿಡ್ತೀವಿ ಅಂತ ಓಡಿ ಬಂದ್ಬಿಡ್ತೀವಿ. ಹಿಂಗ ಈಗೇನ್ ಸಮಸ್ಯೆ ಹೋಲ್ ಬಿಡ್ರಿ. ಆ ಶಾಲ್ಯಾಗ ನಮ್ಮ ಮಾವನ ಮಕ್ಳು ಇಬ್ರು ಓದ್ತಾರ ಪರಿಚಯದಾರೇನ್ರಿ? ಅವ್ರಿಗೇನು ಹೆಸರು ಅಡ್ರೆಸ್ ಏನಿಲ್ವಾ? ಅವ್ರು ಯಾವ ಡ್ರೆಸ್ ಹಾಕೊಂಡಾರ ನನ್ಗೆ ಗೊತ್ತೇ ಇಲ್ರಿ. ಸಣ್ಣಾಗಿದ್ದಾಗ ಲಂಗ ದಾವಣಿ ಹಾಕೋತಿದ್ವು. ಈಗ ಏನ್ ಮಾಡ್ತಾವ ಏನು? ಅಯ್ಯೋ ಡ್ರೆಸ್ ಅಲ್ಲ ರೀ, ಹೆಸರು ವಿಳಾಸ. ಓ ಹೆಸರು ಈ ಸಣ್ಣಕ್ಕೆ ಹೆಸರು ಲಲಿತಾ ಅಂತ. ಲಲಿತನ? ಯಾವ ಲಲಿತಾ? ನನ್ ತುಂಬಾ ಜನ ಲಲಿತಾಗಳು
ಹೆಸರುಗಳು ಗೊತ್ತು. ದಾವಣಗೆರೆ ಲಲಿತಾ, ಹುಬ್ಳಿ ಲಲಿತಾ, ಬಿಜಾಪುರ ಲಲಿತಾ, ಚಿಕ್ಕಮಗಳೂರು ಲಲಿತಾ, ಬೆಂಗಳೂರು ಲಲಿತಾ, ಇನ್ನೂ ಸಾಕಷ್ಟು ಜನ ಗೊತ್ತು. ಸಾಕು ಬಿಡವ, ಬಿಟ್ರ ಕರ್ನಾಟಕನ ಮುಗಿಸ್ಬಿಡ್ತೀನಿ. ಇವ್ನು ಬ್ಯಾರೆ ಹೆಸರು ಸಿಗ್ಲಿಲ್ಲ, ಹಸು ಒಂದೇ ಇಟ್ಕೊಂಡ ಇವ. ಇದು ಯಾಲಕ್ಕಿ ಲಲಿತಾ ಅಂತಾರ ನೋಡ್ರಿ, ಸಣ್ಣ ಹುಡುಗಿದ್ದಾಗ ಬರೀ ಯಾಲಕ್ಕಿನ ತಿತ್ತಿತ್ತು. ಗೊತ್ತು ಗೊತ್ತು, ತುಂಬಾ ಚೆನ್ನಾಗ್ ಗೊತ್ತು. ಏನ್ ಶಾಣ್ಯಾರದ್ರಿ ನೀವು, ಎಷ್ಟು ಒಳ್ಳೆಯವ್ರದ್ರಿ ನೀವು. ಮತ್ತ ಇನ್ನ ಅವ್ರ ಅಕ್ಕನ ಪರಿಚಯ ಇರ್ಬೇಕಲ್ರಿ. ಆಕಿಗೇನು ಹೆಸರಿಲ್ವಾ? ಇಟ್ಟಾರ್ರಿ, ಆಕಿದು ಹೊಯ್ಕೋತ ಇಟ್ಟಾರ. ಆಕಿ ಹೆಸರು ಪ್ಯಾರಿ ಅಂತ. ಚೀಲ ಹರಿತೀರಿ, ಚೀಲ ಹರಿತೀರ, ಚೀಲ ಹಂಗಿರ್ತೈತ್ರಿ. ಆಕಿ ಹೆಸರು ಟವಲ್ ಹಂಗಿರ್ತೈತ್ರಿ. ಆಕಿ ಹೆಸರು ಇಲ್ಲ ನೋಡ್ರಿ. ನಿಮಗೆ ಏನ್ರ ಅರ್ಜೆಂಟ್ ಆಗಿದ್ರ ಇಲ್ಲೇ ಬಾತ್ರೂಮ್ ಇದೆ, ಏನ್ರಿ ಆಕಿ ಹೆಸರು ಹೇಳ್ಬೇಕಾದ್ರ ಮೈಯಾಗ 10-20 ಹೆಣ್ಣು ಓಡಾಡ್ದಂಗ ಸಮಾಧಾನ ಮಾಡ್ಕೊಂಡು. ಆಕಿ ಹೆಸರು ಪ್ಯಾರಿ ಅಂತ. ಪಾರ್ವತಿ ಅಂತ. ಪಾರ್ವತಿನ ಅವಳೇ ಇವಳು. ಮೈಕೈ ಮುಟ್ಟು ಮಾತಾಡಿಸ್ತೀರ, ಮಾಡಿಸ್ತೀನಿ ನಿಮಗೆ. ನಾನ್ ನಾಮಕರಣ ಮಾಡಿದ್ನ ಪೈಕಿನ ಬ್ಯಾರೆ ಅದಾಳ, ನಾಮಕರಣ ಮಾಡಿ ಬಡ್ಸ್ಕೊಂಡ್ಬಿಟ್ಟು ನೋಡಿ ನೀವು. ಹೋದ್ ಬಿಡವ, ತಪ್ಪಾತ್ ಬಾ. ಕರ್ದ ಬರಾಕ್ ನಿಮ್ಮ ಮಾವನ ಮಕ್ಕಳನ್ನವ್ರ ತಪ್ಪಾತ್ ಬಾ. ಯಾವ ನಿಮ್ದು? ನಿಮ್ದು ಯಾವರು? ನಮ್ಮವರು ಹಾವೇರಿ. ನಿಮ್ಮವರು ಕೊಡ್ತೀನಿ ಅಂತ ಕೈ ಆಡಿಸ್ತಾ ಇದ್ರಲ್ಲ, ಏನದು? ಮೊಸರ ಅನ್ನ ಇತ್ತಲ್ರಿ, ಚೂಚಿ ಉಂಡಿ ಮಾಡಕ್ ಕೊಡಾಕತ್ತೀನಿ. ಉಪ್ಪ ಖಾರ ಚಲೋ ಐತಿ ತಿಂದು ನೋಡಿ. ಅಂದ್ರೆ ಬಿಡ್ರಿ. ರೀ ಆಕಿ ಹೆಸರು ಪಾರ್ವತಿ ಅಂತ. ನಾವ್ ಇಲ್ಲೇ ರೀ ಮುದ್ದಾಪುರ ಅಂತಲೇ ಹೆಬ್ಬಾಳದವ್ರು. ಮುದೋಳದ ಹತ್ರ ಹೆಬ್ಬಾಳದವ್ರ ನೀವು? ರೀ 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 ಅಲ್ಲಿ ನಮ್ಗೆ ಇಬ್ರು ಅತ್ತೆ ಮಕ್ಕಳಿದ್ದಾರೆ, ಗೊತ್ತಿರ್ಬೋದಲ್ಲ ನಿಮ್ಗೆ? ನಿಮ್ಮ ಅತ್ತೆ ಹೆಸರು, ಹೆಸರು, ಕುಲ, ಗೋತ್ರ ಇದೇ ರೀ. ಚಿಕ್ಕವ್ರ ಹೆಸರು ಭೀಮೇಶ್ ಮಾಮ ಅಂತ. ಭೀಮೇಶ್ ಮಾಮ? ಭೀಮೇಶ್ ಮಾಮ ಅಂತ ಅಂದ್ರ ಅದು ಇದು 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 ಏನದು? ಏನದು ಇದು ಆಗೇನಲ್ಲಿ ಗ್ರಾಮ ಪಂಚಾಯತ್ ಸಪ್ರೇಟಿ, ಗ್ರಾಮ ಪಂಚಾಯತ್ ಸೆಕ್ರೆಟರಿ. ಏನು ಬಾಯೋ ಪುಣ್ಯಾತ್ಮ ನಿಂದು. ಗ್ರಾಮ ಪಂಚಾಯತಿ ಸೆಕ್ರೆಟರಿ. ಅದರಿ ಗೊತ್ತಲ್ರಿ? ಗೊತ್ತ್ರಿ? ನಾ ಎತ್ತ ಆಡ್ಸೋದು ಹುಡುಗ್ರಿ. ಅದು ಕುಂದ್ರ ಅಂದ್ರ ಕುಂದಿರ್ತಾನ, ನಿಂದ್ರ ನಿಂದಿರ್ತಾನ. ಉಗುಳು ಹಾಕಿದ್ರ ದಾಟುದುನ್ರಿ ಅದ. ಎಷ್ಟು ಒಳ್ಳೆಯವ್ರಿ ನೀವು. ಹ್ಞೂನ್ರಿ, ನಮ್ಮ ಅಪ್ಪ ಅನ್ಕೋತಂಗ ಸತ್ರಿ. ಏನು ಒಳ್ಳೆವಂತ. ಮತ್ತೆ ದೊಡ್ಡವ್ರ ಹೆಸರು? ದೊಡ್ಡವ್ರ ಹೆಸರು ಅವ್ರ ಹೆಸರು ಚನ್ವೀರ್ ಮಾಮ ಅಂತ. ಚನ್ವೀರ್ ಮಾಮ? ಆ ಚನ್ವೀರ್ ಮಾಮನೇ ಈ ಚನ್ನಪ್ಪಗೌಡ ಮಾಮ. ಹಿಂಗೆ ತೆಗಿರಿ ಮಾಮ, ಥೇಟ್ ಹಳ್ಳಿ ಹುಂಬಂತಾರನೆ. ಈಕೆ ಇರದ ಹಳ್ಳಿ ಹುಂಬಲೇನ? ಹಳ್ಳಿ ಹುಂಬನಂಗ್ ಕಾಣ್ದ, ದೊಡ್ಡ ಸಾಹೇಬನಂಗ್ ಕಾಣ್ತೇನೆ ನನ್ನ ಹಣ ಹೋಗ್ಲಿ. ನೀ ಹೆಂಗಿದ್ದಿ ಸಣ್ಣಗಿದ್ದಾಗ? ಸರಿಯಾಗಿ ನಿನಗೆ ಲಂಗನ ಹಾಕೊಳಕ್ ಬರ್ತಿದ್ದಿಲ್ಲ. ಜಳಕ ಹಾಕೊಳ್ಳಿ ಬಂದ ಮಮ್ಮ ನನಗೆ ಹಾಕು, ಮಮ್ಮ ನನಗೆ ಹಾಕು, ಲಂಗ ಲಂಗ ಹಾಕು ಅಂತಿದ್ದೆ. ಈಗ ಎಷ್ಟು ಎತ್ತರ ಆಗಿ, ಎಷ್ಟು ಬೆಳಗಾಗಿ, ಪಾರಿ ಎಷ್ಟು ಚಂದ ಕಾಣ್ತಿಲಿ. ಇಷ್ಟು ಚಂದ ಕಾಣ್ತಿಲ್ಲ. ಹೊಟ್ಟಿಗೆ ಏನ್ ತಿಂತೀನಿ? ದಿನ ಬೆಳಗ್ಗೆ ಎದ್ದು 3 ಬುಟ್ಟಿ ಅನ್ಕೊಂಡ ಸೇಬೋಣ. ಅದಕ್ಕ ಚಂದ ಕಾಣ್ತಾಳ್ರಿ. ನಾನು ನಮ್ಮ ಹಳ್ಳಿ ಓದ್ಕೊಳ್ಳಿ ಹೇಳ್ತೀನಿ, ನಮ್ಮ ಹಳ್ಳಿ ಹೆಣ್ಮಕ್ಳಿಗೆಲ್ಲ ನೀವು ಚಂದಗ ಕಾಣ್ಬೇಕಂದ್ರ ದಿವಸ ಮುಂಜಾನೆ ಎದ್ದ 3 ಬುಟ್ಟಿ ಸೇಬು ತಿನ್ರಿ ಅಂತ. ಚಿಕ್ಕವ್ರು ಬೆಳೆದು ದೊಡ್ಡವರಾಗೋದು ನಿಸರ್ಗದ ನಿಯಮ. ನಂದು ಹಾಳಾಗ ಹೋಗ್ಲಿ, ನಮ್ಮೂರಿಗೆ ನೀವು ಬಂದಾಗ ಹೇಗಿತ್ರಿ? ನೆಟ್ಟಗೂ ಹೊರಸ್ಕೊಳಕ್ ಬರ್ತಿದ್ದಿಲ್ಲ ನಿಮಗ. ಶಾಲೆ ಕಳಿಸ್ಬೇಕು ಅಂತ ನಮ್ಮ ಅಪ್ಪನ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಾಗ ಪಾಟಿ ಚೀಲನೆಲ್ಲ ಮನೇಲಿ ಒಗ್ದು ಕೆರೆಯಲ್ಲಿ ಈಜ್ ಹೊಡೆಯಕ್ ಹೋಗ್ತಿದ್ರಿ. ಅದನ್ನೆಲ್ಲ ಮರ್ತ್ ಬಿಟ್ರ ನೀವು? ಏನಪ್ಪ ಈಕಿ ಬರ್ಬರ್ತ ನಮ್ನ ಉಡಾಳ ಹುಡುಗರ ಜೋಡಿನ ಸೇರ್ಸಾಕತ್ತಿದ್ಲ. ಏ ಹುಚ್ಚೆ, ಹಿಂಗಾದ್ರ ಮುಂದೆ ಹೆಂಗ? ಮುಂದಂದ್ರೇನು? ನಾ ಈಗ ಎದಕ್ ಬಂದಿನ ಅಂತ ತಿಳ್ಕೊಂಡೆ. ಎದಕ್ ಬಂದಿರಿ? ಕನ್ಯಾ ನೋಡಕ್ ಬಂದಿನಿ. ಅಂತೂ ಮದುಮಗ ಆಗಿ ಬಂದಿರಿ. ಹುಡುಗಿ ಬಾಸಿಂಗ್ ಒಂದ ಕಟ್ಟಿ ಬಿಟ್ರ ಸದ್ದ ಮದುಮಗನ. ಕನ್ಯಾ ಯಾರ ಮಾಮ? ಗೊತ್ತಿಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ, ನಿಮ್ಮಪ್ಪ ಹೇಳಿಲ್ಲ? ಇಲ್ಲ. ಅವ್ರ ಯಾಕ ನೀನ
ನೋಡು ತೆಲಿಗೆ ಕೊಬ್ಬರಿ ಎಣ್ಣೆ ಎತ್ಕೊಂಡು ಬಂದೀನಿ. ಪಿಟಿ ಆಗಿಲ್ಲ, ಸುಮ್ಮನೆ ಏನಾರ ಒಂದು ಹೇಳಕ್ ಹೋಗ್ಬೇಡಿ ನೀ. ನಿಮ್ ತಲೆ ಕೆಟ್ಟಿದೆಯಾ ಅಂತ ಕೇಳಿದೆ. ಯಾಕಲೆ ನಾನು ಕಲಿತವಳು, ವಿದ್ಯಾವಂತೆ, ರೂಪವಂತೆ. ನೀನು ಹೆಣ್ಣು ಅದಲ್ಲ, ಹೆಣ್ಣು. ಅಷ್ಟು ಸಾಕು ನಮಗ. ನಿನ್ನ ಕಲಿಕೆ ಪಲಿಕೆ ತಗೊಂಡ್ ನಾವೇನು ಉಪ್ಪಿನಕಾಯಿ ಹಾಕೊಂಡು ನೆಕ್ಕೊಂಡು ಕುಂದ್ರದೈತೆ. ಹೆಣ್ಣಾದ್ರೆ ಸಾಕು, ಸಂಭಾಳಿಸಿ ಬಿಡ್ತೇವೆ ನಾವು. ನನ್ನಂತ ಕಲಿತ ಹೆಣ್ಣು ನಿಮ್ಮಂತ ಹುಂಬೂರ್ನ ಮದ್ವೆ ಆಗ್ಬೋದ? ಈ ನಿಮ್ಮ ದೋತ್ರನೋ, ಈ ಟವಲು, ಈ ಮುಖನೋ ನೋಡೋದಕ್ಕೆ ಅಸಹ್ಯವಾಗಿದ್ದೀರ. ನಿಮ್ಮನ್ನ ಹಾಗ್ರಿ ನಾನು ಮದ್ವೆ ಆಗ್ಲಿ? ಹೋಗ್ರಿ, ನಿಮ್ಮೂರಲ್ಲಿ ಯಾವ್ದಾದ್ರು ಹಳ್ಳಿ ಹುಡುಗಿ ಇದ್ರೆ ನೋಡ್ಕೊಂಡು ಮಾಡ್ಕೊಳ್ರಿ. ಮದ್ವೆ ಮಾಡ್ಕೋತಾರಂತ ಮದ್ವೆ ಮಾಡ್ಕೊಳ್ಳೋ ಮುಖ ನೋಡ್ ಹೇಗಿದೆ. ಸಾಕು ಹೋಗ್ರಿ. ನನ್ನ ಮಾವ ಬ್ಯಾಡಪ್ಪ. ನಾವು ಹಳ್ಳಿಯಾಗಿರೋರು, ಅವ್ರು ಪ್ಯಾಟಾಗಿರೋರು. ನಮ್ಮಂಥವ್ರು ಅವ್ರು ಹೆಂಗ್ ಲಗ್ನ ಹಾಕರು ಬೇಡಪ್ಪ ಅಂತಾನೆ. ಆದ್ರೂ ದರಿದ್ರ ನನ್ನ ಮಗ ಆಮೇಲೆ ಕೇಳ್ತಾನ, ನನ್ನ ಮಗಳು ಹಂಗ, ನನ್ನ ಮಗಳು ಹಿಂಗ, ನನ್ನ ಮಗಳು ಬಿಜಾಪುರ ಗೋಳಗುಮಟ ಬಾರ ಕಮಾನು, ನೀ ಬಂದು ನೋಡು ಅಂತ ಹೇಳಿದ. ಅವನು ಅಲ್ಲಿಂದ ಇಲ್ಲಿಂದ ಅವನು ಬಚ್ಚಾರ್ ತಗೊಂಡ್ಬಂದ್ರು. ನನಗೆ ಅವನು ಸ್ಲಿಂಗ್ ಪ್ಲಿಂಗ್ ಅಂತ ಮಾತಾಡ್ತಾಳ. ನಿಮ್ಮ ಅಪ್ಪ ಬಂದಿಂದ ಹೇಳು. ಏನಂತ? ಮಾಮ ಬಂದಿದ್ದ, ಸಾಲಿದಾರ ಭೇಟಿಯಾಗಿದ್ದ. ನೋವು ನಮ್ಗೆ ಹೆಂಗ ಅಂಗಿಸ್ತಾಳ ನೋಡ್ರಿ. ಅವಳು ಹಿಂಗ ಅಂದ, ನಾ ಹಿಂಗ ಅನ್ಕೊಂಡ್ ಚೆನ್ನಾಗ್ ಕಾಣ್ತೀವಿ. ಅಲ್ಲ, ನಾನೇನೋ ಮದುವೆ ಬೇಡ ಅಂತ ಹೇಳಿದೆ, ನಮ್ಮಪ್ಪ ಬೇಡ ಅಂತ ಹೇಳಿದ್ರ. ಅಲ್ಲದೆ ಮದುವೆ ಆಗಕ್ಕೆ ನೀನೇ ಅವಲ್ಲ ಅಂದ್ರೆ ಏನು? ತಾಳಿ ತಗೊಂಡು ನಿಮ್ಮ ಅಪ್ಪನ ಪಳ್ಳಿ ಕಟ್ಲಿ ಕಟ್ರಿ, ನಮ್ಗೇನಾಗಬೇಕಾಯ್ತು, ಒಯ್ಕೋ ಕುಂದ್ರಿ ಅಂತಾಳ. ಬೋಬಣಿ, ಹಳೆ ಬೋಬಣಿ. ನಾನ್ ಹೇಳಿದ್ ನಾನು ಸುಂದರಿ ಇದೀನಿ ಅಂತ. ಇಬ್ರು ಸುಂದ್ರ ಅಲ್ಲ, ಹೋಗಲೇ ನೀನು ತಾಯಿ. ಏನ್ರಿ ಮಾಮ ನೀವು ನನ್ ತಾಯಿ ಬೈತಾ ಇದ್ದೀರಾ? ಯಾ ಮಂಜಾನ ಮಗ ಅವ ಬೇದಾವ. ಈಗ ಏನಂದ್ರಿ ನೀವು? ಇದಕ್ಕ ನಿಮ್ ಪ್ಯಾಟ್ಯಾನ ಮಂದಿಗೆ ಬುದ್ಧಿ ಇಲ್ಲ ಅನ್ನೋದು. ಯಾಕೆ? ಹೇಳಿದ ಮಾತಾ ಪೂರ್ತಿ ಅರ್ಥ ಮಾಡ್ಕೊಳ್ಳೋದಿಲ್ಲ, ಅರ್ಧಕ್ಕ ಜಗತ್ ನಿಂತು ಬಿಡ್ತೀರಿ. ನಾ ನಿಮ್ಮ ಅಪ್ಪ ನಮ್ಮ ಕೂಡಿ ಮಾತಾಡಿದ್ರಂತ ಸಣ್ಣವರಿದ್ದಾಗ. ಏನಂತ? ನಿಮ್ಮ ಅಪ್ಪ ಅಂದಿದ್ದಂತ, ನನ್ನ ದರಿದ್ರಂತ ಮಗಳನ್ನ ನಿನ್ನ ಬಂಗಾರದಂತ ಮಗನಿಗೆ ಕೊಡ್ತೀನಂತ. ನಮ್ಮ ಅವ್ವ ಅಂದಿದ್ಲಂತ, ನನ್ನ ಬಂಗಾರದಂತ ಮಗನಿಗೆ ನಿನ್ನ ದರಿದ್ರಂತ ಮಗಳನ್ನ ತಗೋತೀನಿ. ಏನೋ ಹಿರಿಯರ ಆಸೆ, ಅವನ ಮಕ್ಕಳು ಜಂಗ್ ಹತ್ತಿ ಹೋಗ್ಬಾರ್ದಂತ ನಾವು ದೊಡ್ಡ ಮನಸ್ಸು ಮಾಡಿ ಇಲ್ಲಿ ಬಂದ್ರ ನಮ್ಗ ಬಾಯಿ ಸಿಕ್ಕಂಗ್ ಮಾತಾಡ್ತಿ. ತಾಯಿ ನುಡಿಯ ಪಾಲಿಸಿ. ಈಗೇನು ಹೋಗೋರ ನೀವು? ನಿಜವಾಗ್ಲೂ ಹೋಗ್ತೀರಾ? ಹೋಗ್ತೀನಿ ಅಂತ ಕೈಯ ಕೆಗಲ ಮೇಲೆ ಇಟ್ಟಿರಿ. ಇದು ಬೇರೆ ಮಾಡ್ತೀರ ನೀವು? ಅಲ್ಲ, ದಾರ್ಯಾಗ ಸಂಬಾಯ್ತ ಗಂಡ್ ಮಕ್ಳು ಕಂಡ್ರ ಕೈ ತಗೊಂಡ್ ಹೆಗಲ ಮೇಲೆ ಇಟ್ಕೋತೀರ. ದಾರಿ ಮೇಲೆ ನಿಂತು ಮಾಡಕ್ ಬೇರೆ ಕೆಲಸ ಇಲ್ಲ ನೋಡ್ ನಾನು. ಮತ್ತೆ ನೀ ಇಟ್ಕೊಂಡಿಲ್ಲ? ಇಲ್ಲ. ಇದ್ಯಾಂಗ ಬಂತು ಎಷ್ಟೊಂದು ಜಗ್ಗಿದಂಗ ಆತ್ ನೋಡ್ಲಿ. ಹೌದಲ್ಲ, ಆಗಿರ್ಬೇಕಲ್ಲ. ಆಯ್ತು ಹೋಗ್ರಿ, ನಿಂತಿರಲ್ಲ ಹೋಗ್ರಿ. ಬಸ್ ಸ್ಟ್ಯಾಂಡ್ ಎಲ್ಲೈತಿ? ಬಸ್ ಸ್ಟ್ಯಾಂಡ್ ಅಲ್ಲ, ನೋವು ಒಮ್ಮೆ ಇಲ್ಲಂತ ಮೇಲಂತ. ಬನ್ರಿ, ನಿಮಗೆ ತಮಾಷೆ ಯಾವುದು ಸೀರಿಯಸ್ ಯಾವುದು ಒಂದು ಗೊತ್ತಾಗೋದಿಲ್ವಾ? ಪ್ಯಾಟಾಗಿನ ಮಂದಿಪ್ಪ ಯಾವ ಹೊತ್ನ್ಯಾಗ ಹೆಂಗಿರ್ತೀರ ಗೊತ್ತಾಗುದಿಲ್ಲ ನಮ್ಗ. ನಾನು ಇಷ್ಟೊತ್ತನ ಹೇಳಿದ್ದೆಲ್ಲ ಸುಳ್ಳು, ಈಗ ಹೇಳ್ತಿರೋದೇ ನಿಜ. ನಾನ್ ಮದುವೆ ಆಗ್ತೀನಿ ಅಂತ ಒಪ್ಪಿಗೆ ಕೊಟ್ಟ ಮೇಲೆನೆ ನಮ್ ತಂದೆ ನಿಮ್ಮ ಮನೆಯವರೆಗೂ ಬಂದು ನಿಮ್ಮನ್ನ ಮದುವೆಗೆ ಒಪ್ಸಿದ್ದು. ಮನಸ್ಸಿನಾಗ ಇಷ್ಟೊಂದು ಆಸೆ ಇಟ್ಕೊಂಡು ಸುಮ್ಮನೆ ನಾನು ಕಾಡಿಸ್ಬಿಟ್ಟಲ್ಲ. ಒಂದ್ ಕೆಲಸ ಮಾಡ, ಇನ್ನೊಮ್ಮೆ ನೀ ಆ ಕಡೆಯಿಂದ ಬಾ, ನಾ ಈ ಕಡೆಯಿಂದ ಬರ್ತೀನಿ, ಇಬ್ರು ಕೂಡ ತಬ್ಕೊಂಡ್ಬಿಡು. ಮಾಮ, ಜನ ಎಲ್ಲ ಇಲ್ಲೇ ಇದಾರೆ. ಅವ್ರೇನ್ ಮಾಡ್ತಾರ ಪಾಪ, ಇವ್ರು ಬಾರ್ಸಾರ್ನ ಹತ್ತು ಬಿಟ್ಟು ಉಳಿದವ್ರೆಲ್ಲ ಸುಮ್ಮನೆ ಕುಂತ್ ನೋಡಾಕತ್ತಾರ. ಅವ್ರೆಲ್ಲ ನಮ್ನೇ ನೋಡ್ತಾ ಇದ್ದಾರೆ. ಹೇಳ್ತೀನಿ ತಗೋ, ಒಂದ್ 5 ನಿಮಿಷ ಕಣ್ಣು ಮುಚ್ಕೋರಪ್ಪ, ನಿಮ್ ಕಾಲಿಗೆ ಬೀಳ್ತೀನಿ ಅಂತ ಹೇಳಿ. ಅವ್ರು ಎದಕ್ ಬಂದಾರಂತ ತಿಳ್ಕೊಂಡಿ? ಅಲ್ಲೇ ಮನ್ಯಾಗ ನಾವು ಒಂದು ಮನೆ ತಬ್ಕೋತೀವಿ, ಈ ನನ್ನ ಮಕ್ಕಳು ಹೆಂಗ ತಬ್ಕೋತಾರ ನೋಡಕ್ ಬಂದಾರ. ಈಗೇನ್ ಬರ್ತಿಲ್ಲ ಹಚ್ಚ ಹಚ್ಚ. ಭೂಮಿ ತಾಯನೇ
ಒಂದು ಹೆಣ್ಣು